ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ತುಳುನಾಡಿನ ಮಣ್ಣಿನ ಸುವಾಸನೆ, ಪರಂಪರೆಯ ಪ್ರತಿಧ್ವನಿ. ಈ ಭೂಮಿಯಲ್ಲಿ ದೇವರುಗಳು ಮಾತ್ರವಲ್ಲ, ಜನರ ಜೊತೆ ಜೀವಿಸುವ, ಅವರ ನೋವಿನಲ್ಲಿಯೂ ಕೇಳುವ ದೈವಗಳು ಇವೆ. ಅಂತಹ ಅದ್ಭುತ ದೈವಗಳಲ್ಲಿ ಅಪ್ರಿ ದೈವ ಕೂಡ ಒಂದು. ಬನ್ನಿ, ಇವತ್ತು ಸುಮಾರು 7-8 ತಲೆಮಾರುಗಳ ಇತಿಹಾಸವಿರುವ ನಮ್ಮ ಕರ್ಜೆಯ ಅಪ್ರಿ ದೈವದ ಬಗ್ಗೆ ತಿಳಿಯೋಣ. ನಮ್ಮ ಜೊತೆ ಇಲ್ಲಿಯ ಅರ್ಚಕರಾದ ಚಂದ್ರ ಪೂಜಾರಿ ಅವರು ಇದ್ದಾರೆ, ಅವ್ರನ್ನ ಕೇಳೋಣ. ನಮಗೆ ಗೊತ್ತಿದ್ದ ಲೆಕ್ಕದಾಗ ಅಂದ್ರೆ ನಮ್ಮ ಬುದ್ಧಿ ಬರುವಾಗ ಸಹ ಹೀಗೆ ಇದೆ. ಆದ್ರೆ ಬೇರೆ ರೀತಿಯಲ್ಲಿ ನಮ್ಮ ಅಜ್ಜ ಪಿಜ್ಜೆ ಕಾಲದಲ್ಲಿ ತೌಡು ಪೂಜಾರಿ ಅಂತ ಹೇಳಿದ್ದೀರಿ, ಅದ್ರ ಮೇಲೆ ಕರಿಯಣ ಪೂಜಾರಿ ಅಂತ ಹೇಳಿದ್ರು ಹಿಂದೆ ಕಾಲಿಲ್ಲ. ಈ ಗ್ರಾಮದವರು ಹಿರಿಯವರೆಲ್ಲ ಹೇಳ್ತಾ ಬಂದ್ರು 7 ತಲೆಮಾರಿಂದ ಹಿಂದೆ ಅಂತ, ಹಿಂದಿಂದ ನಡೆದು ಬಂದದ್ದು ಅಂತ. ನಮ್ದು ಬುಡದಲ್ಲೇ ಬಂದದ್ದು ಇದು. ನಮ್ಮ ಒಡ ಹುಟ್ಟಿನಲ್ಲಿ ಅಥವಾ ನಮ್ಮ ಸಂಬಂಧಪಟ್ಟವರಲ್ಲಿ ಎಲ್ಲ ನಮ್ಗೆ ಬಿಟ್ಟು ಹೋಗ್ಲಿಕ್ಕಿಲ್ಲ. ಈಗ ಗ್ರಾಮ ಬಿಟ್ಟಿದ್ರು ನಾವು ಬಿಟ್ಟಿದ್ರು ಅವ್ರು ಬಿಡುವುದಿಲ್ಲ. ಹಾಗೆ ಗೊತ್ತಿದ್ದ ಲೆಕ್ಕದಲ್ಲಿ ಒಳಗಿಂದ ಇರುವುದು ಕಾಳಿಕಮ್ಮ ತಾಯಿ ದೇವಿ, ಅದು ಪರಿಹಾರಗಳು ಪ್ರೇತಗಳು ಇನ್ನೊಂದು ಮತ್ತೊಂದಕ್ಕೆ ಇರುವಂಥದ್ದು ಹರಿದು ಹೊರಗೆ. ಈಗ ಇದ್ರ ಪೂಜೆ ಕ್ರಮ ಎಲ್ಲ ಯಾವ ಪೂಜೆ ರೀತಿ? ಕ್ರಮ ಅಂತ ಹೇಳಿದ್ರೆ ಮಾಮೂಲು ಪೂಜಾ, ಹೂಗಾಕಿ ಪಂಚಿಗೆ ಮಾಡಿ ದೀಪ ಹಚ್ಚಿ ನೈವೇದ್ಯ ಮಾಡಿ ಮಾಡುವಂಥದ್ದು. ಅದೇ ಲೆಕ್ಕದಲ್ಲಿ ವರ್ಷ ಪ್ರತಿ ನೆಡುವಂಥದ್ದು, ಕಾಲಾವಧಿ ಅಂತದ್ದು ಹೇಳುವುದಂತ ಏನಿಲ್ಲ. ಪ್ರತಿ ದಿವಸ ನೆಡುವಂಥ ಸೇವೆ ಇದು. ಅಪ್ರಿ ಸ್ಥಾನದಲ್ಲಿ ಎಣ್ಣೆ ಬತ್ತಿ ಇದೆಲ್ಲ ಹಾಕಿ ಊದಿ ಹೂಗು ಹಾಕಿ ದೀಪ ಹಚ್ಚಿ ಇದು ಮಾಡುವಂಥದ್ದು ಮಾಮೂಲು ಅಂತ ಹೇಳಿದ್ರೆ. ಮತ್ತೆ ಇನ್ನು ದೊಡ್ಡ ದೊಡ್ಡ ಸೇವೆ ಎಲ್ಲ ಇರ್ತದೆ, ರಕ್ತಾರ ಕೊಡುವಂಥದ್ದು, ಕೋಳಿ ಕೊಡುವಂಥದ್ದು, ಇನ್ನೊಂದು ಮತ್ತೊಂದು. ಮತ್ತೆ ಜಾತಿ ಮತದಲ್ಲಿ ಕೇಳ್ಕೊಂಡೋದ್ರೆ ನಮ್ಗೆ ಜಾತಿ ಮತನೇ ಇಲ್ಲ. ಹಿಂದುಳಿದ್ದು ಮುಂದುಳಿದ್ದು ಜೈನರು ಬ್ರಾಹ್ಮಣರು ಇನ್ನೊಂದು ಮತ್ತೊಂದು ಅಂತ ಹೇಳುದಿಲ್ಲ. ಒಂಥರ ಇದು ಈ ಅಯ್ಯಪ್ಪನ ಸ್ಥಾನ ಇದ್ದಾಗೆ ಈ ರೀತಿಯಲ್ಲಿ ನಡೀತಾ ಉಂಟು. ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ನಮ್ಗೆ ಒಂದು ನೀರಿನ ಸಹಕಾರ ಬೇಕು. ಇಲ್ಲಿ ಇದ್ದದ್ದು ಇಡ್ಲಿಕ್ಕೆ ಇನ್ನೊಂದು ಮತ್ತೊಂದು ಹಂತಾಯ ಆಗಲಿ ಸಹ ಸೈಡಲ್ಲಿ ಇಡ್ಲಿಕ್ಕಿಲ್ಲ. ಮಂಗ ಇನ್ನೊಂದು ಮತ್ತೊಂದು ತಕೊಂಡು ಹೋಗ್ಬೋದು. ಆಡಳಿತಿಯವರು ಮುಖ ಸೆಟ್ರು ಮನೆಯವರು ಏನೂ ಇರಲಿಲ್ಲ, ಒಂದು ಮನೆ ಇದ್ದಿದೆ, ಒಂದು ಮರದಡಿ ಇದ್ದಿದೆ, ಇದು ಪಂಚಂಗ ಅಂತ ಹೇಳೋದು. ಅದಕ್ಕೆ ನಮ್ಮ ಬುದ್ಧಿ ಬಂದಂತ ನಮ್ಮ ಮುಕ್ಕಲ್ ಸೆಟ್ರು ಮನೆಯವರು ಅದನ್ನು ವಹಿಸ್ಕೊಂಡವರು ಗ್ರಾಮ ಮುಕ್ಕಲ್ದಿ ಮನೆ ಅಂತ ಹೇಳಿ ಉಂಟು. ಅವರು ಇದಕ್ಕೂ ಬಂದ ಬೇಡಿಕೆಯಲ್ಲಿ ಕಾಣಿಕೆಯಲ್ಲಿ ನನ್ನ ಮತ್ತೊಂದು ನನಗೆ ಏನಾದರೂ ಜೀವನಕ್ಕೆ ಕೊಟ್ಕೊಂಡು ಅದಕ್ಕೆ ಎಣ್ಣೆ ಬತ್ತಿ ಕೊಟ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಬಂದಾರೆ. ಹಿಂದೆ ನಮ್ಮ ಹಿರಿಯರಿರುವಾಗ ಏನಿಲ್ಲ, ಒಂದು ಮರದ ಬುಡದಲ್ಲಿ ಅಪ್ರಿ ಅಂತ ಇದ್ದಿದ್ದಷ್ಟೇ, ಇದೇ ಕಟ್ಟೆ ಇದ್ದಿದ್ದು, ಇಷ್ಟೇ ಇದ್ದಿದ್ದು ಮಾಡ್ಕೊಂಡಿದ್ದಾರೆ. ಇದೀಗ ನಂಬ್ಕೊಂಡು ಬಂದಿದ್ದ ಅಥವಾ ಮುಂಚಿಂದನೂ ಇತ್ತು? ಮುಂಚಿಂದ ಬಂದಿದ್ದು. ನಮಗೆ ಗೊತ್ತಿದ್ದಲ್ಲಿ ಹೇಳ್ತಾರೆ ಹಿಂದೆ ಬ್ರಾಹ್ಮಣರ ದೇವರು ಅಂತ. ಬ್ರಾಹ್ಮಣರೇ ಹೌದು. ಈಗ ನಾವು ಪೂಜೆ ಮಾಡುವಾಗ ಹಾಲನ್ನೇ ಇಡ್ಬೇಕು. ಅದು ಏನೋ ಒಂದು ಕಾರಣ, ಅದನ್ನ ಬ್ರಾಹ್ಮಣರಿಗೆ ಹೋಗಿ ಪೂಜಾರಿ ಬಂದಿದೆ, ಪೂಜಾರಿ ಚಾಕರಿ ಮಾಡ್ತಾನೆ ಅಂತ. ಅದ್ರ ಬಗ್ಗೆ ನನಗೆ ಪೂರ ಗೊತ್ತಿಲ್ಲ. ಹಿಂದೆ ಹೇಳ್ತಿದ್ರು, ಹಿಂದೆ ಅಂತ ಅದೇ ಹೇಳಿದ್ರಲ್ಲ, 6ನೇ ಪ್ರಶ್ನೆಯಲ್ಲಿ ಇನ್ನೊಂದು ಮತ್ತೊಂದು ಯಾವ್ದ್ರಲ್ಲಿ ಬಂದ್ರು 7 ತಲೆಮಾರಿದ ಹಿಂದೆ ಅಂತ. ಮತ್ತೆ ಇಲ್ಲಿ ಸಾವಿರಾರು ಕುಟುಂಬದ ಪ್ರೇತ ಇನ್ನೊಂದು ಮತ್ತೊಂದು ಇಲ್ಲಿದೆ, ಸ್ಥಾನದಲ್ಲಿದೆ. ಮತ್ತೆ ಈಗ ಆಹಾರ ಇದೆಲ್ಲ ಕೊಡುವುದಾಗೆ ದರ್ಶನ ಆಕರಣೆ ಮಾಡಿ ಜೋಗ ಖರ್ಚು ಇದೆಲ್ಲ ಮಾಡ್ತಾರೆ ಗ್ರಾಮದವರು ಎಲ್ಲರೂ, ಇದಕ್ಕೆ ಸಂಬಂಧಪಟ್ಟವ್ರಿ. ನಾವೀಗ ಬೇಡಿಕೆ ನಮ್ದು ಏನಂತ ಹೇಳಿದ್ರೆ, ನಮ್ಗೆ ದೊಡ್ಡ ಮಟ್ಟದ ಏನು ಬೇಡ, ನಮ್ಗೊಂದು ಸಣ್ಣದು ಇದಕ್ಕೆ ಒಂದು ಇರ್ಲಿಕ್ಕೆ, ಅಥವಾ ಒಂದು ನಮ್ದು ಪಾತ್ರ ಇನ್ನೊಂದು ಮತ್ತೊಂದು ಇಡ್ಲಿಕ್ಕೆ, ನಮ್ದು ಒಂದು ವಸ್ತ್ರ ಪಟ್ಟಿ ಇಡ್ಲಿಕ್ಕೆ, ನಮ್ಗೆ ಒಂದು ಕುಡಿಲಿಕ್ಕೆ ಒಂದು ನೀರಿದ ವ್ಯವಸ್ಥೆ, ಒಂದು ನಿಲ್ಲಿಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಸಾಕು. ನಾವು ದೊಡ್ಡ ಸೇವೆ ಕೊಟ್ಟಬೇಕು, ನಮ್ಗೆ ದೊಡ್ಡ ದೇವಸ್ಥಾನ ಕಟ್ಟಿ ಕೊಡ್ಬೇಕಂತ ಗ್ರಾಮದವ್ರ ಹತ್ರ ಬೇಡಿಕೆ ಇಡುದಿಲ್ಲ. ಇಷ್ಟೊಂದು ಮಾಡಿಸಿಕೊಡಿ ಅಂತ ಬೇಡ್ತೇವೆ ನಾವು. ಈಗ ಅಲ್ಲಿ ರಸ್ತೆ ಹತ್ರ ಅದೀಗ ಈಗ ಹೋಗ್ತದ ಹೇಗೆ? ಈಗ ಅವರೇ ಅವ್ರ ಹತ್ರ ಕೇಳಿದಾಗ ಹೋಗುದಿಲ್ಲ, ನಿಮ್ಗೆ ತೊಂದರೆ ಕೊಡುದಿಲ್ಲ, ನಾವು ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಅಧಿಕಾರಸ್ಥರು ಅದ್ರ ಮೈನ್ ಯಾರು ಅಂತ ನಮ್ಗೆ ಸಿಕ್ಲಿಲ್ಲ. ಕೆಲಸವ್ರ ಹತ್ರ ಕೇಳಿದಾಗ ಹೇಳ್ತಾರೆ ನಾವು ದಾರಿ ಕೊಡ್ತೇವೆ ಅಂತ. ಅದನ್ನೊಂದು ಇಟ್ಟುಕೊಡ್ಲೇಬೇಕು. ಹಿಂದಿನವರು ಇಟ್ಟಿದ್ದಾರೆ ನಮ್ಗೆ ದಾರಿ, ಮತ್ತೆ ಅಲ್ಲಿ ಪ್ರಸಾದ ಹಾಕ್ಲಿಕ್ಕೆ ಸ್ಥಾನ ಹಿಂದಿನವರು ಇಟ್ಟಿದ್ದಾರೆ. 5 ವರ್ಷ ಹಿಂದೆ ಅವರು ಸರಿ ಮಾಡುವಾಗ ಆ ಕಾಣಿಕೆ ದಬ್ಬ ಅಂತ ಏನ್ ಭಂಡಾರ ಉಂಟು, ಅದನ್ನು ಕಿತ್ತಿದ್ರು ಪುನಃ ಅವರೇ ಕಟ್ಟಿಕೊಟ್ಟಿದ್ದಾರೆ. ನಮ್ಗೆ ಏನು 10 ಪೈಸಾ ಖರ್ಚು ಕೊಡ್ಲಿಲ್ಲ. ಅವರೇ ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಅದಕ್ಕೊಂದು ಬೆಡ್ ಹಾಕಿ ಅಲ್ಲೊಂದು ಭಂಡಾರ ಕಟ್ಟಿ ಹೋಗಿದ್ದಾರೆ. ಹಾಗೆ ಇವರು ಇಷ್ಟು ಹಾನಿ ಮಾಡಲಿಲ್ಲ, ಹಾನಿ ಮಾಡಬಾರದು ಅಂತ ಇವ್ರ ಹತ್ರ ಬೇಡಿಕೆ ಇಡುತ್ತೆ. ಇದಿಷ್ಟು ಇಲ್ಲಿಯ ಅರ್ಚಕರ ಮಾತುಗಳು. ಮುಂದಿನ ದಿನಗಳಲ್ಲಿ ನಮ್ಮ ಅಪ್ರಿ ದೈವ ಇರುವಂಥ ಸ್ಥಳ ಅಭಿವೃದ್ಧಿಗಳಲ್ಲಿ, ಹಾಗೆ ಅಪ್ರಿ ದೈವದ ಆಶೀರ್ವಾದ ಎಲ್ಲರ ಮೇಲಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೀವು ನೋಡ್ತಾ ಇರಿ ನಮ್ಮೂರು ಕರ್ಜೆ.